ನಿಮಗೆ ಗೊತ್ತಾ, ಅಸ್ಪೃಶ್ಯತೆ ಬರೀ ಒಂದು ಆಚರಣೆ ಅಲ್ಲ, ಅದು ಸಂವಿಧಾನದ ಉಲ್ಲಂಘನೆ. ನಮ್ಮ ಆರ್ಟಿಕಲ್ 17 ಏನು ಹೇಳುತ್ತೆ ಅಂದರೆ, ಅಸ್ಪೃಶ್ಯತೆಯನ್ನು ನಿಷೇಧ ಅಂದರೆ ಸಾರ್ವಜನಿಕ ಸ್ಥಳ ಮತ್ತು ಸಾರ್ವಜನಿಕ ಆರಾಧನಾ ಸ್ಥಳಗಳಲ್ಲಿ ಜಾತಿಯ ಆಧಾರದ ಮೇಲೆ ಪ್ರವೇಶ ನಿಷೇಧವನ್ನು ಮಾಡುವಂತಿಲ್ಲ. ಹಾಗಾದರೆ ಅಸ್ಪೃಶ್ಯತೆ ಅನ್ನೋದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಡಿಫೈನ್ ಮಾಡುತ್ತಾ? ಇಲ್ಲ, ಅದು ಜುಡಿಷರಿ ಮಾಡಿದೆ. ಸೊ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಲ್ಲೂ ಅಸ್ಪೃಶ್ಯತೆಯ ಪರಿಭಾಷೆಯನ್ನು ಕೊಟ್ಟಿಲ್ಲ. ಹಾಗಾದರೆ ಈ ಅಸ್ಪೃಶ್ಯತೆಗಾಗಿ ಒಂದು ಕಾಯ್ದೆ ಇದೆ, ಅಸ್ಪೃಶ್ಯತೆ ನಿವಾರಣಾ ಕಾಯ್ದೆ 1955. ಸೊ ಇದನ್ನು 1976 ರೀನೇಮ್ ಮಾಡ್ತಾರೆ, ಅಂದರೆ ಮರುನಾಮಕರಣ ಮಾಡ್ತಾರೆ, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ. ಇದನ್ನು ನಾವು ಬರೀ ರಾಜ್ಯದ ವಿರುದ್ಧ ಹೊರಡಿಸೋದಷ್ಟೇ ಅಲ್ಲದೆ ಪ್ರೈವೇಟ್ ಇಂಡಿವಿಜುವಲ್ ಅಗೇನ್ಸ್ಟ್ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಇನ್ನಷ್ಟು ಪವರ್ಸ್ ಕೊಡೋ ಸಲುವಾಗಿ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ 1989 ಅಂದರೆ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಪ್ರತಿಬಂಧ ಕಾಯ್ದೆ ಅಂತ. ಸೊ ಇದನ್ನು 1989 ತಂದರು. ಸೊ ಹಾಗಾಗಿ ಅಸ್ಪೃಶ್ಯತೆಯನ್ನು ಫಾಲೋ ಮಾಡೋದು ಒಂದು ಶಿಕ್ಷಾರ್ಹ ಅಪರಾಧ ಅಂತ. ಸೊ ಇದೇ ರೀತಿ ಪ್ರತಿಯೊಂದು ಆರ್ಟಿಕಲ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ತಿಳ್ಕೋಬೇಕು. ಹಾಗೆ ಎಕ್ಸಾಮಲ್ಲಿ ನೀವು ಯೂಸ್ ಮಾಡಬೇಕು ಅಂತಂದರೆ ಈ 1 Day 1 Article ಸೀರೀಸ್ನ ಫಾಲೋ ಮಾಡಿ. ಸಾಧನಾ ಸ್ಪಿಯರ್ಗೆ ಸಬ್ಸ್ಕ್ರೈಬ್ ಮಾಡಿ.